ರಾಜ್ಯಾದ್ಯಂತ ಬಡ ರೋಗಿಗಳ ಸಂಕಷ್ಟ. ಬಹುತೇಕ ಕಡೆ ಸಿಟಿ ಸ್ಕ್ಯಾನ್, ಎಂಆರ್ಐ ಸ್ಕ್ಯಾನ್ ಸ್ಥಗಿತ ಆಗಿದೆ. ಜಿಲ್ಲಾಸ್ಪತ್ರೆಗಳಲ್ಲಿ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಅಲ್ಲಿ ಬರುವಂತಹ ರೋಗಿಗಳಿಗೆ ಇದರ ಬಗ್ಗೆ ಮಾಹಿತಿಯೇ ಇಲ್ಲ. ಸೊ ಸಿಟಿ ಸ್ಕ್ಯಾನ್ ಇದೆ, ಎಂಆರ್ಐ ಸ್ಕ್ಯಾನ್ ಇದೆ ಅಂತ ಹೇಳಿ ಜಿಲ್ಲಾಸ್ಪತ್ರೆಗಳಿಗೆ ರೋಗಿಗಳು ಆಗಮಿಸ್ತಾ ಇದ್ದಾರೆ. ಆದ್ರೆ ಈ ಸಿಟಿ ಸ್ಕ್ಯಾನ್ ಹಾಗೆ ಎಂಆರ್ಐ ಸ್ಕ್ಯಾನ್ ಅಲ್ಲಿ ಕಂಪ್ಲೀಟ್ ಆಗಿ ಸ್ಥಗಿತ ಆಗಿದೆ. ಆರೋಗ್ಯ ಇಲಾಖೆಯಿಂದ 140 ಕೋಟಿ ಬಿಲ್ ಬಾಕಿ ಉಳಿಸಿಕೊಂಡಿದ್ದಾರೆ. ಬಾಕಿ ಹಣಕ್ಕಾಗಿ ಕೃಷ್ಣಾ ಡಯಾಗ್ನೋಸ್ಟಿಕ್ ಸಂಸ್ಥೆ ಬೇಡಿಕೆ ಇಟ್ಟಿದೆ. ಆರೋಗ್ಯ ಸಚಿವರೇ, ಬಡವರ ಸಂಕಷ್ಟ ಹಾಗಿದ್ರೆ ಕಾಣಿಸ್ತಾ ಇಲ್ವಾ ನಿಮ್ಗೆ? ಆರೋಗ್ಯ ಸಚಿವರ ಗಮನಕ್ಕೆ ಹಾಗಿದ್ರೆ ಈ ವಿಚಾರ ಬಂದಿಲ್ವಾ? ಯಾಕಂದ್ರೆ ಜಿಲ್ಲಾಸ್ಪತ್ರೆಗಳನ್ನ ಬಳಸಬೇಕು, ಸರ್ಕಾರಿ ಶಾಲೆಗಳಲ್ಲಿ ಓದಬೇಕು ಅನ್ನುವಂಥದ್ದನ್ನ ಸರ್ಕಾರ ಯಾವಾಗ್ಲೂ ಹೇಳ್ತಾ ಇರತ್ತೆ. ಆದ್ರೆ ಜನರು ಹೋಗುವಂತಹ ಜಿಲ್ಲಾಸ್ಪತ್ರೆಗಳಲ್ಲಿ ಈ ರೀತಿಯಾಗಿ ಸೌಲಭ್ಯಗಳು ಇಲ್ಲ. ಈ ಸೌಲಭ್ಯಗಳು ಇಲ್ಲದೆ ಜನರು ಪರದಾಡ್ತಿದ್ದಾರೆ ಅನ್ನುವಂಥದ್ದು ಆರೋಗ್ಯ ಸಚಿವರಿಗೆ ಗೊತ್ತಿಲ್ವಾ? ನಿಮ್ಮ ಇಲಾಖೆಯಲ್ಲಿ ಏನಾಗ್ತಾ ಇದೆ ಅನ್ನೋದು ಗೊತ್ತಿಲ್ವಾ? ಬಡ ರೋಗಿಗಳು ದಿನನಿತ್ಯ ಪರದಾಡಬೇಕಾ? ತಮ್ಮ ಏನೋ ಒಂದು ತೊಂದರೆಗಳಿಗೆ ಏನ್ ಅನುಭವಿಸ್ತಾ ಇದ್ದಾರೆ ದಿನ ಆಸ್ಪತ್ರೆಗಳಲ್ಲಿ? ಸಿಟಿ ಸ್ಕ್ಯಾನ್ ಇಲ್ಲ, ಎಂಆರ್ಐ ಸ್ಕ್ಯಾನ್ ಇಲ್ಲ ಅಂತ ಹೇಳಿ. ಸೊ ಗಮನಕ್ಕೆ ಬರಬೇಕು ಸಚಿವರಿಗೆ. ತುಮಕೂರಲ್ಲೂ ಉಚಿತ ಎಂಆರ್ಐ ಸ್ಕ್ಯಾನಿಂಗ್ ಸ್ಥಗಿತ ಆಗಿದೆ. 3 ದಿನಗಳಿಂದ ಸಾಮಾನ್ಯ ಸ್ಕ್ಯಾನಿಂಗ್ಗೆ ಬ್ರೇಕ್ ಹಾಕಲಾಗಿದೆ. ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯ ಎಂಆರ್ಐ ಉಚಿತ ಸ್ಕ್ಯಾನಿಂಗ್ ಸೇವೆ ಕೂಡ ಸ್ಥಗಿತ ಆಗಿದೆ. ಯಾಕಂದ್ರೆ ಜಿಲ್ಲಾಸ್ಪತ್ರೆಗಳಲ್ಲಿ ಉಚಿತ ಸೇವೆಯನ್ನ ಕಲ್ಪಿಸಿಕೊಡಲಾಗಿದೆ. ಆದ್ರೆ ಆ ಉಚಿತ ಸೇವೆಯೂ ಕೂಡ ಈಗ ಜನರ ಪಾಲಿಗೆ ಸಿಗ್ತಾ ಇಲ್ಲ. ಹಣ ನೀಡಿ ಎಂಆರ್ಐ ಸ್ಕ್ಯಾನಿಂಗ್ ಮಾಡಿಸಲಾಗಿದೆ. ರೋಗಿಗಳಿಗೆ ಸಂಕಷ್ಟ ಎದುರಾಗಿದೆ. ಯಾಕಂದ್ರೆ ಚಿತ್ರದುರ್ಗದಲ್ಲೂ ಕೂಡ ಇದೇ ರೀತಿಯಾದಂತಹ ಕಷ್ಟ ಎದುರಾಗಿದೆ. ಜಿಲ್ಲಾಸ್ಪತ್ರೆಗಳಿಗೆ ಹೋದ್ರೆ ಅಲ್ಲಿ ಎಂಆರ್ಐ ಸ್ಕ್ಯಾನಿಂಗ್ ಉಚಿತ ಇತ್ತು. ಆದ್ರೆ ಈಗ ಅದನ್ನ ಕೂಡ ಬಂದ್ ಮಾಡಿದ್ದಾರೆ. ನಿಮ್ಗೇನಾದ್ರೂ ಎಂಆರ್ಐ ಸ್ಕ್ಯಾನಿಂಗ್ ಬೇಕು ಅಂತ ಹೇಳಿದ್ರೆ ನೀವು ಹಣ ನೀಡಿ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ ಅಂತ ಹೇಳಿ ರೋಗಿಗಳಿಗೆ ಅಲ್ಲಿನ ಸಿಬ್ಬಂದಿಗಳು ಹೇಳ್ತಾ ಇದ್ದಾರಂತೆ. ಸೊ ಈಗ ಫ್ರೀ ಇತ್ತಂತ ಎಷ್ಟು ದಿನ, ಈಗ ಒಂದು 2 ಡೇಸ್ ಇಂದ ಏನೋ ಅಮೌಂಟ್ ಒಳ್ಳೆ ಕೇಳಿದಾರಂತೆ. ಸೊ ಇನ್ನೊಂದು ವೀಕ್ ವೇಟ್ ಮಾಡಿ ನೋಡಿ, ಅದು ಫ್ರೀ ಬರ್ಬೋದು. ಇಲ್ಲ ಅಂದ್ರೆ ಇವಾಗ ಬೇಕು ಅಂದ್ರೆ 4221 ರೂಪಾಯಿ ಬೋರ್ಡಲ್ಲಿ ಅಮೌಂಟ್ ಹಾಕಿದಾರಲ್ಲ, ಅದಷ್ಟು ಅಮೌಂಟ್ ಕಟ್ಟಬೇಕು. ಗೊತ್ತಿಲ್ಲ, ಈಗ ಒಂದು 2-3 ಡೇಸ್ ಇಂದ ಆಗಿದೆ ಅಂತ ಹೇಳಿದ್ರು. ಸಮಸ್ಯೆ ಅಂದ್ರೆ ಅದೇ, ಈಗ ಫ್ರೀ ಅಂತ ಅನ್ಕೊಂಡ್ ಬಂದಿರ್ತೀವಿ, ಇಲ್ಲಿ ಬಂದ್ರೆ ಸಡನ್ ಆಗಿ ಅಮೌಂಟ್ ಹೇಳ್ತಾರೆ, ಕಟ್ಲಿಕ್ಕೆ ಇರಲ್ಲ. ಅದಕ್ಕಾಗಿ ಒಂದಿನ ಎಲ್ಲ ಕೆಲಸ ಬಿಟ್ಟು ಬಂದಿರ್ತೀವಿ, ಟೈಮ್ ವೇಸ್ಟ್. ಆಮೇಲೆ ಇಲ್ಲಿ ಅದ್ರ ಮುಂಚೆಗೆ ಅನೌನ್ಸ್ಮೆಂಟ್ ಎಲ್ಲರೂ ಮಾಡಿದ್ರು ಅಂದ್ರೆ ಅವರು ಅನುಕೂಲ ತಕ್ಕಂಗೆ ನೋಡ್ಕೊಂತಾರೆ. ಅದೇನು ಅನೌನ್ಸ್ಮೆಂಟ್ ಮಾಡಿಲ್ಲ, ಇಲ್ಲಿ ಬಂದೇ ಹೇಳಿದ್ರು ಅಂತಂದ್ರೆ ಜನಕ್ಕೆ ಕಷ್ಟ ಆಗುತ್ತೆ. ಸೊ ಇದ್ದಕ್ಕಿದ್ದಂಗೆ ಹೇಳಿದ್ರೆ ಈಗ ಅಮೌಂಟ್ ಇಲ್ಲದರೆಲ್ಲ ತುಂಬಾ ಕಷ್ಟ ಆಗುತ್ತೆ. ಫ್ರೀ ಆಗುತ್ತೆ ಅಂತಂದ್ರೆ ನಾವು ಒಂದಿಲ್ಲ ಅಮೌಂಟ್ ಕೊಡೋದಾದ್ರೆ ನಾವು ಅಲ್ಲೇ ಮಾಡಿಸ್ಬೋದಿತ್ತು. ಇಲ್ಲಿ ತನಕ ಬರೋ ಅವಶ್ಯಕತೆ ಇರಲಿಲ್ಲ. ಗೌರ್ಮೆಂಟ್ ಇಂದ ಒಂದು ಉಪಯೋಗ ಇದೆ ಅಂತ ಬಂದಿರ್ತೀವಿ. ಈ ತರ ಹೇಳಿರೋದ್ರಿಂದ ತುಂಬಾ ಅನಾನುಕೂಲ ಆಗಿದೆ. ಸೊ ವೇಟ್ ಮಾಡಿದೀವಿ, ಅದು ಅಮೌಂಟು ಇಲ್ಲ, ನೋಡ್ಬೇಕು. ಏನ್ ಹೇಳ್ತಾರೆ ಕೇಳಿದ್ರೆ ಅವ್ರೇನಿಲ್ಲ, ಅಮೌಂಟ್ ಬಂದಿಲ್ಲ ಗೌರ್ಮೆಂಟ್ ಇಂದ, ಸೊ ಸ್ಟಾಪ್ ಆಗಿದೆ. ಹಂಗಾಗ್ಬಿಟ್ಟು ಪೇಮೆಂಟ್ ಇಂದ ಮಾಡ್ತಾ ಇದ್ದಾರೆ. ಅವ್ರು ಗೌರ್ಮೆಂಟ್ ನ ಯಾವಾಗ ಅವರು ಹೇಳ್ತಾರಲ್ಲ ಫ್ರೀ ಆಗ್ಲಿಕ್ಕೆ ಅವಾಗ ಮಾಡ್ತೀವಿ ಅಂತ. ಗೌರ್ಮೆಂಟ್ ಇಂದ ಇಲ್ಲಿ ಮೇಜರ್ ಪ್ರಾಬ್ಲಮ್ ಇರೋದು ಎಂಆರ್ಐ ಸ್ಕ್ಯಾನಿಂಗ್. ಸೊ ಈಗ ಫ್ರೀ ಇತ್ತಂತ ಎಷ್ಟು ದಿನ, ಈಗ ಒಂದು 2 ಡೇಸ್ ಇಂದ ಏನೋ ಅಮೌಂಟ್ ಒಳ್ಳೆ ಕೇಳಿದಾರಂತೆ. ಸೊ ಇನ್ನೊಂದು ವೀಕ್ ವೇಟ್ ಮಾಡಿ ನೋಡಿ, ಅದು ಫ್ರೀ ಬರ್ಬೋದು. ಇಲ್ಲ ಅಂದ್ರೆ ಆಕ್ಚುಲಿ ಬಂದು ಮೊದಲಿಗೆ ಪ್ಯಾಂಕ್ರಿಯಾಸ್ ಪೇಷಂಟ್, ಅವ್ರಿಗೆ 2 ಸರಿ ಅವರಲ್ಲಿ ಎಂಆರ್ಐ ಮಾಡಿಸಿದ್ವಿ. ಏನ್ ಮಾಡ್ಸಿದ್ರಿ? ಎಂಆರ್ಐ ಸ್ಕ್ಯಾನ್ ಮಾಡಿಸಿದ್ವಿ. ಫ್ರೀನೇ ಕೊಟ್ಟಿದ್ರು. ಅದನ್ನ ಯಾವತ್ತು ಕಾಸ್ಟ್ ಕೇಳಿದಿಲ್ಲ. ಬಟ್ ಈಗ ಕೇಳ್ತಿದ್ದಾರೆ. ಅಂದ್ರೆ ನಾವೇನು ಅದಕ್ಕೆ ಅಬ್ಜೆಕ್ಷನ್ ಅನ್ನು ಮಾಡಕ್ ಹೋಗ್ತಾ ಇಲ್ಲ ಸದ್ಯಕ್ಕೆ. ಅಮೌಂಟ್ ಕೇಳಿದ್ರಲ್ಲ, ಒಂದೊಂದ್ ತರ ಕೇಳ್ತಾರೆ. ಒಂದು 6,000 ಕ್ಯಾಶ್ ಅಮೌಂಟ್ ಕೇಳ್ತಾರೆ, 4,200 ಚಿಲ್ಲರೆ ಕಟ್ಟಿ, ಈ ತರ ಕೇಳ್ತಿದ್ದಾರೆ. ಅವ್ರು 4,200 ಚಿಲ್ಲರೆ ಕಟ್ಟಿ ಅಮೌಂಟ್ ಯಾಕಂತ ತುಮಕೂರಲ್ಲೂ ಉಚಿತ ಎಂಆರ್ಐ ಸ್ಕ್ಯಾನಿಂಗ್ ಸ್ಥಗಿತ ಆಗಿದೆ. ಚಿತ್ರದುರ್ಗದಲ್ಲಿ ರೋಗಿಗಳಿಗೆ ಈ ರೀತಿಯಾಗಿ ಅವ್ಯವಸ್ಥೆ ಇದ್ರೆ ಮತ್ತೊಂದ್ ಕಡೆ ತುಮಕೂರಲ್ಲೂ ಕೂಡ ಉಚಿತ ಸ್ಕ್ಯಾನಿಂಗ್ ಸ್ಥಗಿತ ಮಾಡಲಾಗಿದೆ. ಎಂಆರ್ಐ ಸ್ಕ್ಯಾನಿಂಗ್ 3 ದಿನಗಳಿಂದ ಕೂಡ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋದಕ್ಕೆ ರೋಗಿಗಳು ಪರದಾಡ್ತಿದ್ದಾರೆ. ಆಸ್ಪತ್ರೆಗೆ ಬಂದಂತಹ ಬಡ ರೋಗಿಗಳು ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಎಲ್ಲಿ ಹೋಗಬೇಕು, ಏನ್ ಮಾಡಬೇಕು? ಹತ್ತಿರದಲ್ಲಿರುವಂತಹ ಜಿಲ್ಲಾಸ್ಪತ್ರೆಗಳಿಗೆ ಭೇಟಿ ಕೊಡ್ತಾರೆ, ಸ್ಕ್ಯಾನಿಂಗ್ ಬರ್ಕೊಡ್ತಾರೆ ವೈದ್ಯರು. ಆ ಸ್ಕ್ಯಾನಿಂಗ್ ನ ತಪ್ಪದೆ ಆಯಾ ಸಮಯಕ್ಕೆ ಮಾಡಿಸ್ಬೇಕಾಗತ್ತೆ. ಆದ್ರೆ ಇವರು ಈ ರೀತಿಯಾಗಿ ಉಚಿತ ಸಿಟಿ ಸ್ಕ್ಯಾನ್ ಆಗಿರ್ಬೋದು, ಎಂಆರ್ಐ ಸ್ಕ್ಯಾನ್ ಇರ್ಬೋದು, ಎಲ್ಲವನ್ನ ಸ್ಥಗಿತ ಮಾಡ್ಕೊಂಡ್ರೆ ಹಾಗಾದ್ರೆ ಬಡ ರೋಗಿಗಳು ಎಲ್ಲಿ ಹೋಗಬೇಕು? ಸೊ ಮತ್ತೊಂದ್ ಕಡೆ ಇವಾಗ ಖಾಸಗಿ ಡಯಾಗ್ನೋಸ್ಟಿಕ್ ಹೋದ್ರೆ ಅಲ್ಲಿ ದುಡ್ಡು ಕೊಡಬೇಕಾಗತ್ತೆ, ಸಾವಿರಾರು ರೂಪಾಯಿಗಳನ್ನ ಖರ್ಚು ಮಾಡಬೇಕಾಗತ್ತೆ. ಸೊ ಹಾಗಾಗಿ ಈ ಜಿಲ್ಲಾಸ್ಪತ್ರೆಯಲ್ಲೇ ಅವ್ಯವಸ್ಥೆ ಇರೋದನ್ನ ಸರಿಪಡಿಸಬೇಕು. ಕೋಲಾರ ಜಿಲ್ಲಾಸ್ಪತ್ರೆ ಮುಂದೆ ರೋಗಿಗಳು ಸಂಕಷ್ಟ ಎದುರಿಸ್ತಾ ಇದ್ದಾರೆ. ನಿನ್ನೆಯಿಂದ ಜಿಲ್ಲಾಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಬಂದ್ ಆಗಿದೆ. ಕೃಷ್ಣಾ ಡಯಾಗ್ನೋಸ್ಟಿಕ್ ಖಾಸಗಿ ಸಂಸ್ಥೆ
ಇದನ್ನ ನಿರ್ವಹಣೆ ಮಾಡ್ತಾ ಇದೆ. ಆದ್ರೆ ಬಿಲ್ ಬಾಕಿ ಇರೋದ್ರಿಂದ ಕೃಷ್ಣ ಡಯಾಗ್ನೋಸ್ಟಿಕ್ ಖಾಸಗಿ ಸಂಸ್ಥೆ ಈಗ ನಿರ್ವಹಣೆ ಮಾಡೋದನ್ನ ಬಿಟ್ಬಿಟ್ಟಿದೆ. ಉಚಿತ ಸೇವೆ ಬಂದ್ ಆಗಿದೆ. ಸ್ಕ್ಯಾನಿಂಗಿಗೆ ರೇಟ್ ಫಿಕ್ಸ್ ಮಾಡಲಾಗಿದೆ. ಸಿಟಿ ಸ್ಕ್ಯಾನ್ಗೆ 2,181 ರೂಪಾಯಿಯನ್ನ ನಿಗದಿಪಡಿಸಲಾಗಿದ್ರೆ MRI ಸ್ಕ್ಯಾನ್ಗೆ 4,221 ರೂಪಾಯಿ ಹಣವನ್ನ ನೀಡಿ ಸ್ಕ್ಯಾನ್ ಮಾಡಿಸುವಂತಹ ಅನಿವಾರ್ಯತೆ ಇದೆ. 20 ದಿವಸ ಆಯ್ತು ಬಂದು ಪೇಷಂಟ್ ಕರ್ಕೊಂಡು ಬಂದು ದುಡ್ಡುಗಳಿರೋರು ಇರತ್ತೆ, ಇಲ್ಲೋರು ಇರ್ತಾರೆ. ಕಟ್ಟು ಅಂದರೆ ನಾವು ಹೆಂಗೆ ಸರ್ ಕಟ್ಟೋದು? ಬೆಳಗ್ಗೆಯಿಂದ ನೆನೆಯಿಂದ ಓಡಾಡ್ತಾ ಇದ್ದೀವಿ. ಇವಾಗ ಬೆಳಗ್ಗೆಯಿಂದ 4 ಸತಿ ಹೋಗಿದ್ವಿ, ದುಡ್ಡು ಖರ್ಚು ಮಾಡ್ತೀವಿ, ಅಲ್ಲೆಲ್ಲ ಮಾಡಲ್ಲ ಅಂತವ್ರೆ. ಪೇಷಂಟು ನಮ್ಮದು ಮುಲ್ಬಾಗ್ ಸೈಡು ನಗವಾರ ಲಾಸ್ಟು 20 ದಿವಸ ಆಯಿತು. ಇವಾಗ 2,400 ಕಟ್ಟು ಅಂತವ್ರೆ. ಎಲ್ಲಿಂದ ನಾವು ಕಟ್ಟೋ ಸರ್? ಬೆಳಗ್ಗೆಯಿಂದ 5-6 ಸತಿ ಬಂದು ಹೋಗ್ತಾ ಇದ್ದೀವಿ ವಾಪಸ್. ಸರ್ ದುಡ್ಡು ಕಟ್ಟಿದ್ರೆ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ ಸರ್. 2,200 ಚಿಲ್ಲರೆ ಕಟ್ಟಿ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ಮೊದಲೆಲ್ಲ ಫ್ರೀ ಇತ್ತಂತೆ ಸರ್. ನಮ್ಮಂಥ ಬಡವರೆಲ್ಲ ಹೆಂಗೆ ಕಟ್ಟೋದು, ಏನು ಮಾಡೋದು? ನಾವು ಫ್ರೀ ಅಂದ್ಕೊಂಡೆ ಸರ್ ಬಂದಿತ್ತು ಇಲ್ಲಿಗೆ. ನಾವು KGFನಿಂದ ಬಂದಿರೋದು, ಒಂದು 70 ಕಿಲೋಮೀಟ್ರ್. ಹೌದು ಸರ್, ಹೌದು ಸರ್, ಹೌದು ಸರ್. ಬಡವರು ಬೇರೆ, ನಾವು ಫ್ರೀ ಅಂದ್ಕೊಂಡೆ ಬಂದಿತ್ತು. 2,000 ಚಿಲ್ಲರೆ ಕಟ್ಟಿದ್ದೀರಿ ಸರ್. ಇಲ್ಲ ತೆಗಿಯಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಯಾದಗಿರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಟಿ ಸ್ಕ್ಯಾನ್ ಸೇವೆ ಕೂಡ ಸ್ಥಗಿತ ಆಗಿದೆ. ಕೋಲಾರ ಬಳಿಕ ಯಾದಗಿರಿಯಲ್ಲೂ ಕೂಡ ರೋಗಿಗಳು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಸಂಬಳ ಸರಿಯಾಗಿ ನೀಡದ್ದಕ್ಕೆ ಸಿಟಿ ಸ್ಕ್ಯಾನ್ ಸೇವೆಯನ್ನ ಸ್ಥಗಿತ ಮಾಡಲಾಗಿದೆಯಂತೆ. ಸಿಟಿ ಸ್ಕ್ಯಾನ್ ಮಾಡಿಸೋದಕ್ಕೆ ಬಂದಂತಹ ರೋಗಿಗಳು ಪರದಾಡ್ತಿದ್ದಾರೆ. ಯಾದಗಿರಿ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಈಗ ಸಿಟಿ ಸ್ಕ್ಯಾನ್ ಕೂಡ ಬಂದ್ ಆಗಿರುವಂಥದ್ದು. ಬಡವರಿಗಾಗಿ ಆರಂಭಿಸಿದಂತಹ ಸಿಟಿ ಸ್ಕ್ಯಾನ್ ಸೇವೆ ಬಂದ್ ಆಗಿದೆ. ಬಡವರಿಗೆ ಸಿಗ್ತಾ ಇಲ್ಲ. ಈಗ ಕೃಷ್ಣ ಡಯಾಗ್ನೋಸ್ಟಿಕ್ಲಿ ಸಿಬ್ಬಂದಿಗಳಿಗೆ ಸಂಬಳ ನೀಡೋದಕ್ಕೆ ಕೆಲಸ ಸ್ಟಾಪ್ ಆಗಿದೆ. ಆಸ್ಪತ್ರೆಯಲ್ಲಿ ದಿನನಿತ್ಯ ನೂರಾರು ಜನರು ಆಗಮಿಸ್ತಾರೆ, ಸಿಟಿ ಸ್ಕ್ಯಾನ್ ಮಾಡಿಸ್ಕೊಳ್ಳೋದಕ್ಕೆ ಬರ್ತಾರೆ. ರಾಜ್ಯ ಸರ್ಕಾರ 100 ಕೋಟಿಗೂ ಅಧಿಕ ಬಿಲ್ ಬಾಕಿ ಉಳಿಸಿಕೊಂಡಿರೋದ್ರಿಂದ ಈ ಸಮಸ್ಯೆ ತಲೆದೂರಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಕೃಷ್ಣ ಡಯಾಗ್ನೋಸ್ಟಿಕ್ನಲ್ಲಿ ಈಗ ಸಿಬ್ಬಂದಿಗೆ ಸಂಬಳ ನೀಡಿಲ್ಲ ಅಂತ ಹೇಳಿ ಅಲ್ಲೂ ಕೂಡ ಸ್ಟಾಪ್ ಮಾಡಲಾಗಿದೆ. ಬಾಕಿ ಬಿಲ್ ಬಿಡುಗಡೆಗೆ ಸರ್ಕಾರಕ್ಕೆ 95 ಬಾರಿ ಮನವಿಯನ್ನ ಮಾಡಲಾಗಿದೆ. ಬರೋಬ್ಬರಿ 95 ಬಾರಿ ಮನವಿಯನ್ನ ಮಾಡಿದ್ರು ಕೂಡ ಕ್ಯಾರೆ ಅಂದಿಲ್ಲ. ಕ್ಯಾರೆ ಅನ್ನದ ಸರ್ಕಾರ 14 ಜಿಲ್ಲಾಸ್ಪತ್ರೆಗಳಲ್ಲಿ ಸ್ಕ್ಯಾನಿಂಗ್ ಈಗ ಬಂದ್ ಆಗಿದೆ. ಬಾಕಿ 140 ಕೋಟಿ ಹಣ ಬಿಡುಗಡೆಗೆ ಕೃಷ್ಣ ಸಂಸ್ಥೆ ಈಗ ಒತ್ತಾಯವನ್ನ ಮಾಡ್ತಾ ಇದೆ. ನಿನ್ನೆ ರಾತ್ರಿಯಿಂದನೇ ನಾವು ತಡದ ರಾತ್ರಿಯಿಂದನೇ ನಾವು ಸ್ಕ್ಯಾನ್ಸ್ನ ಸ್ಟಾಪ್ ಮಾಡಿರ್ತೀನಿ. ಏನಕ್ಕಂತಂದರೆ ನಮಗೆ NHM ಇಂದ ನಮಗೆ ಪೇಮೆಂಟ್ಸ್ ಯಾವುದೇ ರೀತಿ ಯಾವ್ದಾರು ಬಂದಿರೋದ್ರಿಲ್ಲ. ಸೊ ಅದರ ಸಲುವಾಗಿ ನಮ್ಮ ಮ್ಯಾನೇಜ್ಮೆಂಟಿಂದ ಏನಂತ ಹೇಳಿದ್ದಾರೆ ಅಂದರೆ 95 ಸರಿ ಅವ್ರಿಗೆ NHM ಅಲ್ಲಿ ಲೆಟರ್ಸನ್ನು ಸಬ್ಮಿಷನ್ ಮಾಡಿರ್ತೀವಿ. ಸೊ ಯಾವುದೇ ರೀತಿಯಾದ ಅವ್ರಿಗೆ ಅದಕ್ಕೆ ಸ್ಪಂದಿಸಿರೋದ್ರಿಂದ ನಮ್ಮ ಮ್ಯಾನೇಜ್ಮೆಂಟ್ ಏನಂತ ಸ್ಟ್ರಾಂಗ್ ಡಿಸಿಷನ್ ತಗೊಂಡು ಕೇಸಸ್ನ ಸ್ಟಾಪ್ ಮಾಡಿರ್ತೀವಿ. ಸೊ ಇವಾಗ ಕೇಸಸ್ ಸ್ಟಾಪ್ ಮಾಡಿರೋದ್ರಲ್ಲಿ ನಾವು ಬರೀ ಇವಾಗ ಕ್ರೆಡಿಟ್ ಪೇಷಂಟ್ ಮಾತ್ರ ಸ್ಟಾಪ್ ಮಾಡಿದ್ವಿ. ಆದರೆ ಇವಾಗ ಪ್ರೈವೇಟ್ ಪೇಷಂಟ್ ನಾವು ತೊಗೊತಾ ಇದ್ದೀವಿ ಇವಾಗ. ಸೊ ಪ್ರೈವೇಟ್ ಸ್ಕ್ಯಾನ್ಸ್ ಇವಾಗೆಲ್ಲ ಮಾಡ್ತಿದ್ವಿ ಸರ್. ನಾವು ಅದಕ್ಕಿದ್ದಂಗೆ ಏನಿಲ್ಲ, ನಾವು 95 ಸತಿ NHMಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಅಂತ. ನಮಗೆ ಪೇಮೆಂಟ್ ಆಗಿಲ್ಲ ಸರ್, ದಯವಿಟ್ಟು ಇವರಿಗೆ ನಾವು ಪೇಮೆಂಟ್ ಮಾಡಿಸ್ಕೊಡಿ, ಇದರಿಂದ ತುಂಬ ಹೊರೆ ಆಗ್ತಿದೆ ಅಂತ ಹೇಳ್ಬಿಟ್ಟು ನಾವು ಸರ್ಕಾರಕ್ಕೆ ಮನವಿ ಕೊಟ್ಟರು. ಅವ್ರು ಯಾವುದೇ ರೀತಿಯ ನಮಗೆ ಸ್ಪಂದಿಸಿರೋದಲ್ಲ. ಸೊ ಅದರಿಂದ ನಾವು ಕೇಸಸ್ನ ಈ ಥರ ಸ್ಟಾಪ್ ಮಾಡಿದ್ವಿ. ಸೊ ತೀರಾ RTA ಕೇಸಸ್, ಆ ಥರದ ಕೇಸಸ್ ಮಾತ್ರ ನಾವು ತಗೋದಿದ್ದೀವಿ ಸರ್. ಆ ಥರ ಎಮರ್ಜೆನ್ಸಿ ಪೇಷಂಟ್ಗೆ ನಾವು ಯಾವುದೇ ರೀತಿಯಾದ ಅವ್ರಿಗೆ ಪ್ರಾಬ್ಲಮ್ ಮಾಡ್ತಿಲ್ಲ ಸರ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಜಿಲ್ಲಾಸ್ಪತ್ರೆಗಳಲ್ಲಿ ರೋಗಿಗಳು ತಮಗೆ ಬೇಕಾದಂತಹ ಫೆಸಿಲಿಟೀಸ್ಗಳನ್ನ ಪಡ್ಕೊಳ್ಳಿ ಅಂತ ಹೇಳಿ ಸರ್ಕಾರ ಬಾಯ್ ಬಡ್ಕೊಂಡು ಹೇಳುತ್ತೆ. ಆದ್ರೆ ಬಡ ರೋಗಿಗಳು ಹೋದ್ರೆ ಈಗ 14 ಜಿಲ್ಲಾಸ್ಪತ್ರೆಗಳಲ್ಲಿ ಸಿಟಿ ಸ್ಕ್ಯಾನ್ ಮತ್ತೆ MRI ಸ್ಕ್ಯಾನ್ ಅನ್ನ ಸ್ಥಗಿತ ಮಾಡಲಾಗಿದೆಯಂತೆ. ಇದು ಆರೋಗ್ಯ ಸಚಿವರ ಗಮನಕ್ಕೆ ಬಂದಿಲ್ವಾ? ಅದರಲ್ಲೂ ದುಡ್ಡು ಕೊಟ್ಟು ಈಗ ಸಿಟಿ ಸ್ಕ್ಯಾನ್ MRI ಸ್ಕ್ಯಾನ್ ಮಾಡಿಸ್ಕೊಳ್ಬೇಕು ಅಂತಂದ್ರೆ ಜಿಲ್ಲಾಸ್ಪತ್ರೆಗಳಿಗೆ ಯಾಕೆ ಹೋಗಬೇಕು? ಜೊತೆಗೆ ಸರ್ಕಾರ ಈಗ ಎಷ್ಟು ಬಾಕಿ ಉಳಿಸ್ಕೊಂಡಿದೆ, ಯಾವಾಗ ಕ್ಲಿಯರ್ ಮಾಡುವಂತಹ ಸಾಧ್ಯತೆಗಳಿದೆ, ಏನ್ ಹೇಳ್ತಾ ಇದೆ ಸರ್ಕಾರ ಇದ್ರ ಬಗ್ಗೆ? ಚೈತ್ರ, ಪ್ರಮುಖವಾಗಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನ NHMನ ಅಡಿಯಲ್ಲಿ ರಾಜ್ಯದ 15 ಜಿಲ್ಲೆಗಳಲ್ಲಿ ಸಿಟಿ ಸ್ಕ್ಯಾನಿಂಗ್ ಮತ್ತು MRI ಸ್ಕ್ಯಾನಿಂಗ್ ಸೌಲಭ್ಯ ಇದೆ. ಅದರಲ್ಲೂ ಪ್ರಮುಖವಾಗಿ 5 ಜಿಲ್ಲೆಯಲ್ಲಿ ಮಾತ್ರ MRI ಸ್ಕ್ಯಾನಿಂಗ್ನ ಸೌಲಭ್ಯ ಉಚಿತವಾಗಿ ಕೊಡ್ತಾ ಇರ್ತಕ್ಕಂಥದ್ದು. ಈ ಒಂದು ಸೇವೆಯನ್ನು ಈಗ ಸ್ಥಗಿತಗೊಳಿಸಿರ್ತಕ್ಕಂಥ ಕಾರಣಕ್ಕಾಗಿ ಸಾಕಷ್ಟು ಸಮಸ್ಯೆಗಳನ್ನು ರೋಗಿಗಳು ಅನುಭವಿಸ್ತಾ ಇದ್ದಾರೆ. ಈಗಾಗಲೇ ಜಿಲ್ಲಾಸ್ಪತ್ರೆಗಳಲ್ಲಿ ರೋಗಿಗಳು ಪರದಾಡಬೇಕಾದಂಥ ಸ್ಥಿತಿಯೂ ಕೂಡ ಇದೆ. ಅಲ್ಲಿ ದುಡ್ಡು ಕೊಟ್ಟರಷ್ಟೇ ಈ ಒಂದು ಸೇವೆಯನ್ನು ಈಗ ಕೃಷ್ಣ ಡಯಾಗ್ನೋಸ್ಟಿಕ್ ಒಂದು ಸೇವೆಯನ್ನು ಒದಗಿಸ್ತಾ ಇದೆ. ಪ್ರಮುಖವಾಗಿ ಖಾಸಗಿ ಕಂಪನಿ ಏನು ಈ ಒಂದು ಸೇವೆಯನ್ನು ಒದಗಿಸ್ತಾ ಇತ್ತು, ಈ
ಈ ಒಂದು ಕಂಪನಿಗೆ ಬರೋಬ್ಬರಿ 143 ಕೋಟಿಯನ್ನು ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ. ಈಗಾಗಲೇ ಸಾಕಷ್ಟು ಬಾರಿ ಮನವಿಯನ್ನು ಮಾಡಿಕೊಂಡ್ರೂ ಕೂಡ ಸರ್ಕಾರ ಈ ಒಂದು ಹಣವನ್ನು ಖಾಸಗಿ ಕಂಪನಿಗೆ ಬಿಡುಗಡೆಯನ್ನು ಮಾಡದಿರುವಂಥ ಕಾರಣಕ್ಕಾಗಿ ಅವರು ಒಡಂಬಡಿಕೆಯ ಆಧಾರದ ಮೇಲೆ ನಾವು ಈ ಒಂದು ಉಚಿತ ಸೇವೆಯನ್ನು ಸ್ಥಗಿತಗೊಳಿಸ್ತೇವೆ ಅನ್ನುವಂಥ ರೀತಿಯಲ್ಲಿ ಸೂಚನೆಯನ್ನು ಕೂಡ ಆರೋಗ್ಯ ಇಲಾಖೆಗೆ ಕೊಟ್ಟಿದ್ರು. ಆರೋಗ್ಯ ಇಲಾಖೆ ಪ್ರತಿಯಾಗಿ ಅಂದರೆ ಪ್ರತಿಕ್ರಿಯೆಯನ್ನು ಕೂಡ ಕೊಡುತ್ತೆ ಆ ಒಂದು ಕಂಪನಿಗೆ, ಯಾವುದೇ ಕಾರಣಕ್ಕೂ ಕೂಡ ನೀವು ಈ ಒಂದು ಸೇವೆಯನ್ನು ಸ್ಥಗಿತಗೊಳಿಸಬೇಡಿ, ಜೊತೆಗೆ ನೀವೇನು 143 ಕೋಟಿ ಹಣವನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಬಿಡುಗಡೆ ಮಾಡಬೇಕಂತ ಹೇಳಿದ್ರಲ್ಲ, ಆದರೆ ಆ ಒಂದು 143 ಕೋಟಿ ಹಣಕ್ಕೆ ನಮಗೆ ಅನುಮಾನ ಇದೆ ಅನ್ನುವಂಥ ರೀತಿಯಲ್ಲಿ ಅನುಮಾನವನ್ನು ಕೂಡ ಅಧಿಕಾರಿಗಳು ವ್ಯಕ್ತಪಡಿಸಿರ್ತಾರೆ. ಜೊತೆಗೆ ಸಾಕಷ್ಟು ಬಾರಿ ಆಡಿಟ್ಗಳು ನಡೆದರೂ ಕೂಡ ಬಾಕಿ ಹಣವನ್ನು ಆರೋಗ್ಯ ಇಲಾಖೆ ಬಿಡುಗಡೆ ಮಾಡಿಲ್ಲ ಅನ್ನುವಂಥ ಒಂದು ಆರೋಪವನ್ನು ಈಗಾಗಲೇ ಖಾಸಗಿ ಕಂಪನಿ ಮಾಡ್ತಾ ಇದೆ. ಇದೇ ಒಂದು ಹಿನ್ನೆಲೆಯಲ್ಲಿ ನಿನ್ನೆಯಿಂದಲೇ ಈ ಒಂದು ಸೇವೆಯನ್ನು ಸ್ಥಗಿತಗೊಳಿಸಲಾಗಿದೆ. ಪ್ರಮುಖವಾಗಿ ರಾಜ್ಯ ಸರ್ಕಾರ ಹೇಳುತ್ತೆ ಉಚಿತ ಸೌಲಭ್ಯವನ್ನು ನಾವು ಆರೋಗ್ಯ ಇಲಾಖೆಯ ಮೂಲಕವಾಗಿ ಎಲ್ಲ ಜಿಲ್ಲಾಸ್ಪತ್ರೆಗಳಲ್ಲಿ ಕೊಡ್ತಾ ಇದ್ದೇವೆ ಅನ್ನುವಂಥ ರೀತಿಯಲ್ಲಿ, ಜೊತೆಗೆ ಎಲ್ಲ ಜಿಲ್ಲಾಸ್ಪತ್ರೆಗಳಲ್ಲಿ ರೋಗಿಗಳು ಉಚಿತವಾಗಿ ಆರೋಗ್ಯ ಸೇವೆಯನ್ನು ಪಡೆದುಕೊಳ್ಳಬೇಕು, ಆರೋಗ್ಯ ಸೇವೆಯನ್ನು ನಾವು ಉತ್ತಮವಾಗಿರುವಂಥ ಸೌಲಭ್ಯಗಳನ್ನು ಅಂದರೆ ಜಿಲ್ಲಾಸ್ಪತ್ರೆಗಳಲ್ಲಿ ಒದಗಿಸ್ತಾ ಇದ್ದೇವೆ ಅನ್ನುವಂಥ ರೀತಿಯಲ್ಲಿ ಸರ್ಕಾರಗಳು ಹೇಳ್ಕೊಳ್ತಾನೆ ಬರ್ತವೆ. ಆದರೆ ಈ ರೀತಿಯಾಗಿ ಅನಿವಾರ್ಯ ಇರುವಂಥ ತುರ್ತು ಸೌಲಭ್ಯವನ್ನು ಒದಗಿಸುವಲ್ಲಿ ಸರ್ಕಾರ ವಿಫಲ ಆಯಿತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗ್ತದೆ. ಗ್ಯಾರಂಟಿ ಸರ್ಕಾರ ಎಲ್ಲೋ ಒಂದು ಕಡೆ 50 ಕೋಟಿ ಹಣವನ್ನು ಏನಾದರೂ ಈ ಒಂದು ಖಾಸಗಿ ಕಂಪನಿಗೆ ಮಧ್ಯಂತರವಾಗಿ ಬಿಡುಗಡೆ ಮಾಡಿದರೆ ಈ ರೀತಿಯ ಪರಿಸ್ಥಿತಿ ಉದ್ಭವ ಆಗ್ತಾ ಇರಲಿಲ್ವ ಅನ್ನುವಂಥದ್ದು ಕೂಡ ಈಗಾಗಲೇ ಕಂಪನಿ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳ ನಡುವೆ ನಡೆದಿರ್ತಕ್ಕಂಥ ಮೇಲ್ ಸಂಭಾಷಣೆಯಲ್ಲಿ ಬಹಿರಂಗ ಆಗಿರ್ತಕ್ಕಂಥದ್ದು. ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಈ ಒಂದು ಕಂಪನಿಯ ಅಧಿಕಾರಿಗಳು ಸ್ಪಷ್ಟಪಡಿಸಿರ್ತಾರೆ, ಮಧ್ಯಂತರವಾಗಿ ನಮಗೆ 50 ಕೋಟಿ ಹಣವನ್ನು ಬಿಡುಗಡೆ ಮಾಡಿ, ಆರ್ಥಿಕ ಸಂಕಷ್ಟದಲ್ಲಿ ನಮ್ಮ ಕಂಪನಿ ಇದೆ, ಈ ಒಂದು ಕಾರಣಕ್ಕಾಗಿ ನಾವು ಈ ಒಂದು ಉಚಿತ ಸೇವೆಯನ್ನು ಮುಂದುವರಿಸೋದಕ್ಕೆ ಸಾಧ್ಯ ಇಲ್ಲ. ಆ ಒಂದು ಕಾರಣಕ್ಕಾಗಿ ನೀವು 50 ಕೋಟಿ ಹಣವನ್ನು ಫೆಬ್ರವರಿ 17ರ ಒಳಗಾಗಿ ನೀವೇನಾದರೂ ಬಿಡುಗಡೆಯನ್ನು ಮಾಡಿದರೆ ನಾವು ಈ ಒಂದು ಉಚಿತ ಸೇವೆಯನ್ನು ಮುಂದುವರಿಸ್ತೇವೆ, ಜೊತೆಗೆ ಮುಂದಿನ ದಿನಗಳಲ್ಲಿ ನೀವು ಯಾವ ರೀತಿಯಾಗಿ ಆಡಿಟ್ ಮಾಡಿ ನಮಗೆ ಹಣವನ್ನು ಬಿಡುಗಡೆ ಮಾಡಿ ಅನ್ನುವಂಥ ರೀತಿಯಲ್ಲಿ ಮನವಿಯನ್ನು ಕೂಡ ಮಾಡ್ಕೊಂಡಿರ್ತಾರೆ. ಆದರೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಎಲ್ಲೇ ಒಂದು ಕಡೆ ನಿರ್ಲಕ್ಷ್ಯವನ್ನು ತೋರಿದ್ರ, ಕೇವಲ ಮೇಲ್ಗೆ ರಿಪ್ಲೈಯನ್ನು ಮಾಡಿ ಸುಮ್ಮನಾದ್ರ ಅನ್ನುವಂಥ ರೀತಿಯಲ್ಲಿಯೂ ಕೂಡ ಈಗ ಪ್ರಶ್ನೆಗಳು ಉದ್ಭವ ಆಗ್ತದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಂದನೆಯನ್ನು ಮಾಡಬೇಕಾಗಿದೆ. ಎಲ್ಲ ಒಂದು ಕಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ನುಣುಚಿಕೊಳ್ಳುವಂಥ ಕೆಲಸವನ್ನು ಮಾಡಬಾರ್ದು. ಯಾವ ಕಾರಣಕ್ಕಾಗಿ ಅಂತಂದರೆ ತುರ್ತಾಗಿ ಈ ಒಂದು ಸೇವೆ ಅಗತ್ಯ ಇರತಕ್ಕಂಥದ್ದು. ಯಾವುದೇ ಒಬ್ಬ ರೋಗಿ ಜಿಲ್ಲಾಸ್ಪತ್ರೆಗೆ ತೆರಳಿ ಅಲ್ಲಿ ಉಚಿತವಾಗಿ ಈ ಒಂದು ಸೌಲಭ್ಯವನ್ನು ಪಡ್ಕೊಳ್ಬೇಕು ಅಂತಂದರೆ ಅವರಿಗೆ ಅಂದರೆ ಸಾಕಷ್ಟು ಅನಿವಾರ್ಯತೆಯೂ ಕೂಡ ಇರುತ್ತೆ. ಜೊತೆಗೆ ತುರ್ತು ಪರಿಸ್ಥಿತಿಯಲ್ಲಿಯೇ ಸಿಟಿ ಸ್ಕ್ಯಾನಿಂಗ್ ಮತ್ತು MRI ಸ್ಕ್ಯಾನಿಂಗ್ಗಳನ್ನು ಹೆಚ್ಚಾಗಿ ಮಾಡುವಂಥದ್ದು. ಅದರಲ್ಲೂ ಜಿಲ್ಲಾಸ್ಪತ್ರೆಗಳಲ್ಲಿ ಈ ರೀತಿಯ ಉಚಿತ ಸೌಲಭ್ಯ ಇದ್ದಂಥ ಕಾರಣಕ್ಕಾಗಿ ಬಡ ರೋಗಿಗಳಿಗೆ ಸಾಕಷ್ಟು ಅನುಕೂಲ ಆಗ್ತಿತ್ತು. ಪ್ರತಿ ಬಾರಿಯೂ ಕೂಡ ಅವರು ಸ್ಕ್ಯಾನಿಂಗ್ಗೆ ತೆರೆದಂಥ ಸಂದರ್ಭದಲ್ಲಿ 3-4 ಸಾವಿರ ರೂಪಾಯಿ ಉಳಿತಾಯವೂ ಕೂಡ ಆಗ್ತಿತ್ತು. ಕೇವಲ ಒಬ್ಬ ರೋಗಿಗೆ ಒಂದು ಬಾರಿ ಮಾತ್ರ MRI ಸ್ಕ್ಯಾನಿಂಗ್ ಅಥವಾ ಸಿಟಿ ಸ್ಕ್ಯಾನಿಂಗನ್ನು ಮಾಡೋದಿಲ್ಲ, ಕೆಲವು ಬಾರಿ ಅವರ ಆರೋಗ್ಯದ ಒಂದು ಸಿಚುವೇಶನ್ ನೋಡಿಕೊಂಡು 3-4 ಬಾರಿಯೂ ಕೂಡ ಮಾಡಬೇಕಾಗತ್ತೆ. ಈ ರೀತಿಯ ಪರಿಸ್ಥಿತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ತುರ್ತು ಸೌಲಭ್ಯವನ್ನು ಈಗ ಸ್ಥಗಿತ ಮಾಡಿರ್ತಕ್ಕಂಥದ್ದು ಬಡ ರೋಗಿಗಳಿಗೆ ಸಾಕಷ್ಟು ತೊಂದರೆ ಆಗ್ತದೆ. ಸುಮಾರು 15 ಜಿಲ್ಲೆಗಳಲ್ಲಿ ಈ ಒಂದು ಯೋಜನೆ ಇತ್ತು, ಆದರೆ ಈ ಒಂದು ಯೋಜನೆ ಈಗ ಸ್ಥಗಿತ ಆಗಿರ್ತಕ್ಕಂಥದ್ದು ಸಾಕಷ್ಟು ರೋಗಿಗಳು ತೊಂದರೆಯನ್ನು ಅನುಭವಿಸಬೇಕಾದ ಸ್ಥಿತಿಯೂ ಕೂಡ ಇದೆ. ಆರೋಗ್ಯ ಇಲಾಖೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಈ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಏನಿಂದ ರೋಗಿಗಳಿದ್ದಾರಲ್ಲ ಈ ಒಂದು ಪರಿಸ್ಥಿತಿಯನ್ನು ಯಾವ ರೀತಿಯಾಗಿ ನಿಭಾಯಿಸುತ್ತೆ, ತುರ್ತಾಗಿ ಏನಾದರೂ ಕಂಪನಿಯೊಂದಿಗೆ ಮಾತುಕತೆಯನ್ನು ಮಾಡಿ ಹಣವನ್ನು ಬಿಡುಗಡೆ ಮಾಡುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಚೈತ್ರ. ಓಕೆ, ಥ್ಯಾಂಕ್ ಯು ಕಾರ್ತಿಕ್.